ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ತುಂಬ ಖುಷಿಯಾಗಿದ್ದೀನಿ, ತುಂಬ ಎಕ್ಸೈಟ್ ಕೂಡ ಆಗಿದ್ದೀನಿ. ನೈಟ್ ನಿದ್ರೆ ಕೂಡ ಮಾಡಿರಲಿಲ್ಲ ಕರೆಕ್ಟಾಗಿ. ಯಾಕೆ ಅಂತ ಹೇಳಿದರೆ, ಸೊ ನಾನು ಇವತ್ತು ನನ್ನ ನೇಟಿವ್ಗೆ ಹೋಗ್ತಿದ್ದೀನಿ. ಅಂದರೆ ನಾನು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ಒಂದು ಜಾಬ್ ಆದಮೇಲೆ ನಾನು ನನ್ನ ಪೇರೆಂಟ್ಸ್ನ ನೋಡೋಕ್ಕೋಸ್ಕರ ಹೋಗ್ತಿದ್ದೀನಿ. ಬಿಕಾಸ್ ಬೇರೆ ಏನೂ ಇದಿರಲಿಲ್ಲ, ಅಂದರೆ ಪ್ಲ್ಯಾನ್ ಇರಲಿಲ್ಲ ಹೋಗಬೇಕು ಹಂಗೆ ಹಿಂಗೆ ಅಂತ. ಸೊ 1 ಮಂತ್ ಆಗ್ತಾ ಬಂತು ನಾನು ಬ್ಯಾಂಗ್ಳೂರು ಬಂದು. ಸೊ ನಾಳೆ ಗುಡ್ ಫ್ರೈಡೇ ಇರೋದ್ರಿಂದ ನಮಗೆ ಆಫೀಸ್ ಹಾಲಿಡೇ ಇರುತ್ತೆ. ಸೊ ಹಾಗಾಗಿ ಫ್ಯಾಮಿಲಿನ ನೋಡಿದಾಗುತ್ತೆ. ಹೆಂಗೂ ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ಇರುತ್ತೆ ನಮಗೆ, ರಜೆ ಹಾಲಿಡೇ ಆಬ್ವಿಯಸ್ಲಿ ಇರುತ್ತೆ. ಸೊ ಹಾಗಾಗಿ 3 ಡೇಸ್ ಕಂಟಿನ್ಯೂಸ್ ಸಿಗುತ್ತಲ್ಲ. ಸೊ ಹಾಗಾಗಿ ಫ್ಯಾಮಿಲಿ ಜೊತೆ ಇದ್ದಂಗೆ ಆಗುತ್ತೆ. ಈಗ ತಾನೇ ಹಬ್ಬ ಮುಗಿಸಿದ್ದಾರೆ ಊರಲ್ಲಿ, ಸುಗ್ಗಿ ಹಬ್ಬ. ಸೊ ಹೋಗೋಣ ಅಂತ ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್, ಇವಾಗ ಮೆಜೆಸ್ಟಿಕ್ ಬಂದಿದ್ವಿ. ಗೊತ್ತಿಲ್ಲ ಬಸ್ ಎಲ್ಲಿರುತ್ತೆ ಏನು ಅಂತ ಏನೂ ಗೊತ್ತಿಲ್ಲ. ಒಬ್ಬೊಬ್ಬರು ಕೇಳಿದ್ರೆ ಎಲ್ಲೆಲ್ಲೋ ಹೇಳ್ತಾ ಇದ್ದಾರೆ. ಸೊ ಹುಡ್ಕೊಂಡು ಹೋಗೋಣ ಬನ್ನಿ. ಚಿಕ್ಕಮಗಳೂರು ಬಸ್ ಇವಾಗ ಇರುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಸೊ ಹೋಗೋಣ. ಯಾರೋ ಒಬ್ರು ಅಂದರು ಆ ಕಡೆ ಸೈಡ್ ಬಸ್ ಸ್ಟ್ಯಾಂಡ್ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇರುತ್ತೋ ಇಲ್ವಾ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಬೇಗ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಸೊ ಹೊಟ್ಟೆ ತುಂಬ ಹಸಿದಿತ್ತು, ಅದಕ್ಕೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಸಾಲೆ ದೋಸೆ ತಿಂದ್ವಿ, ಬಟ್ 1 ಗಂಟೆ ಮಾಡಿದ್ರು ಕೊಡೋಕ್ಕೆ, ಅದು ವೆಯ್ಟ್ ಮಾಡೋಕ್ಕಂತೂ ನಿಜವಾಗ್ಲೂ ಆಗೋಲ್ಲ. ಸೊ ಫೈನಲಿ ಪ್ಲ್ಯಾಟ್ಫಾರ್ಮ್ 3 ಚಿಕ್ಕಮಗಳೂರು ಅಂತ ಹಾಕಿದ್ರು. ಸೊ ಮೇ ಬಿ ಇಲ್ಲೇ ಬರ್ಬೋದು ಅಂತ ಬಂದು ನಿಂತಿದ್ದೀವಿ, ಬಟ್ ಇಲ್ಲೂ ಬರುತ್ತಾ ಇಲ್ವೋ ಗೊತ್ತಿಲ್ಲ, ನೋಡುವ. ಸೊ ಫೈನಲಿ ಗೈಸ್ ಆಲ್ದೂರು ಬಂದ್ವಿ, ಚಿಕ್ಕಮಗಳೂರು ಬಂದು ಆಲ್ದೂರು ಬಂದ್ವಿ. ಸೊ ಅಣ್ಣ ರೆಡಿ ಇದ್ದ, ಪಿಕ್ ಮಾಡೋಕ್ಕೆ ಬಂದಿದ್ದ. ಆಲ್ರೆಡಿ ಬಸ್ ಸ್ಟ್ಯಾಂಡಿಗೆ ಪಾಪ ಬಂದುಬಿಟ್ಟು ನಿಂತಿದ್ದ ಚಳಿಯಲ್ಲಿ. ಸೊ ತುಂಬ ಖುಷಿಯಾಯಿತು ನೋಡಿ, ನಮ್ಮಣ್ಣ ಹಿಂಗೆ ಕರ್ಕೊಂಡು ಹೋಗ್ತಿದ್ದಾನೆ ಅವನು ನಿಧಾನಕ್ಕೆ. ಆ್ಯಕ್ಚುಲಿ ಅವನು ತುಂಬ ಫಾಸ್ಟ್ ಹೋಗ್ತಾನೆ, ಬಟ್ ನಾನು ಯಾವಾಗ ಅವ್ನ ಗಾಡೀಲಿ ಕೂರ್ತೀನಿ ಆವಾಗ ನಿಧಾನಕ್ಕೆ ಹೋಗ್ತಾನೆ. ಅದು ಸ್ವಲ್ಪ ಖುಷಿಯಾಗುತ್ತೆ. ಇದು ನಮ್ಮ ಮನೆ ಏರಿಯಾ ಗೈಸ್. ಇದು ಟೆಂಪಲ್, ಇದು ನಿಮಗೆ ಕಾಣಲ್ಲ ಇವಾಗ. ಸೊ ಇದು ನಮ್ಮ ಮನೆ ಏರಿಯಾ. ಸೊ ಲೈಟ್ ಕಂಬ ಕಾಣಿಸ್ತಿದೆ ಅಲ್ವಾ, ಇದು ನಮ್ಮ ಮನೆ ಕಾಂಪೌಂಡ್, ಇದು ನಮ್ಮ ಮನೆ. ಸಿಗಾಯಿಸಿ ನಾಯಿಗೆ ನಾನು ಯಾವತ್ತೂ ಪ್ರೀತಿನೇ ಕೊಟ್ಟಿಲ್ಲ, ಬಟ್ ನಾನು ಬಂದಿದ ತಕ್ಷಣ ನೋಡಿ ಹೆಂಗೆ ಮಾಡ್ತಿತ್ತು. ನನಗದು ತುಂಬ ಖುಷಿ ಆಗ್ಬಿಡ್ತು. ಫಸ್ಟ್ ಬಂದಿದ ತಕ್ಷಣ ಅದೇ ಮೈ ಮೇಲೆ ಹತ್ತುತ್ತಾ ಇತ್ತು. ನಾನು ಪ್ರೀತಿ ಒಂದಿನೂ ಕೊಟ್ಟಿಲ್ಲ, ಒಂದಿನ ಅನ್ನ ಹಾಕಿರಲಿಲ್ಲ, ಬಟ್ ಆದರೂ ನಾಯಿ ವಾಯ್ಸ್ ಕೇಳಿದ ತಕ್ಷಣ ಓಡ್ಕೊಂಡು ಬಂತು. ತುಂಬ ಖುಷಿ ಆಯ್ತಿದ್ದ ನೋಡಿ. ಫೈನಲಿ ಮನೆಗೆ ಬರುವಾಗ 3:25 ಆಗಿತ್ತು. ಸೊ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಮಲ್ಕೊಬಿಟ್ಟು 3:30 ಆಗಿತ್ತು. ಸೊ ಇವಾಗ ಎದ್ದಿದ್ದೀನಿ. ಇದು ನಮ್ಮ ಮನೆ ಏರಿಯಾ. ನೈಟ್ ಕಾಣಿಸ್ಲಿಲ್ಲ ಕರೆಕ್ಟಾಗಿ, ಇವಾಗ ನೋಡಿ. ಸೊ ಇದು ನಮ್ಮ ಮನೆ ಆಚೆ ಕಡೆಯಿಂದ. ಇದು ಮರ ಗೈಸ್, ಗಸಗಸೆ ಟ್ರೀ ಆಗಿದ್ದೀವಿ ಮುಂದ್ಗಡೆ. ಸೊ ಇವಳ ಹೆಸರು ಲೂಸಿ. ತುಳಸಿಕಟ್ಟೆ. ಆ್ಯಂಡ್ ಮನೆ ಪಕ್ಕನೇ ಒಂದು ಸ್ವಲ್ಪ ದೂರದಲ್ಲಿ ಇದಿದೆ ಟೆಂಪಲ್, ಭದ್ರಕಾಳಿ ಟೆಂಪಲ್. ಸೊ ನೋಡಿ ಗೈಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.